Hello everyone, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ RJ Megha from Super Hits 93.5 RedFM. Like we all know, present situation ಅಲ್ಲಿ ಇವಾಗ ನಡೀತಾ ಇರುವಂತಹ ವಾರ್ ಲೈಕ್ ಸಿಚುವೇಶನ್ ಡೆಫಿನೆಟ್ಲಿ ಆಗಿದೆ. ಕಂಪ್ಲೀಟ್ಲಿ ವಾರ್ ಡಿಕ್ಲೇರ್ ಆಗಿಲ್ಲ ಅಂದ್ರೂ ಕೂಡ ದಿ ಅಟ್ಮಾಸ್ಫಿಯರ್, ದ ಸಿಚುವೇಶನ್ ಇಸ್ ವೆರಿ ಇಂಟೆನ್ಸ್. ಈ ಟೈಮಲ್ಲಿ ಕೆಲವೊಂದು ಜನರಲ್ ಲಾಸ್ ದಟ್ ಪಬ್ಲಿಕ್ ಶುಡ್ ನೋ, ಅದ್ರ ಬಗ್ಗೆ ಮಾತಾಡಕ್ಕಂತ ಹೇಳಿ ನಮ್ಮ ಜೊತೆಗಿದ್ದಾರೆ ಅಡ್ವೊಕೇಟ್ ಮಿಸ್ಟರ್ ಚೇತನ್ ಕುಲಕರ್ಣಿ. ಸೊ ಮೊದಲನೇದಾಗಿ ವೆಲ್ಕಮ್ ಟು RedFM ಸರ್. ಥ್ಯಾಂಕ್ ಯು ಮೇಘಾ. ಸೊ ಸರ್, ಲೈಕ್ ವಿ ಆಲ್ ನೋ, ಈ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆದ ನಂತರ ಸಾಕಷ್ಟು ಥಿಂಗ್ಸ್ ಹ್ಯಾವ್ ಚೇಂಜ್ ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಹೇಳಕ್ಕೆ ಬರಲ್ಲ. ಇಟ್ ಈಸ್ ವೆರಿ ಅನ್ಪ್ರಿಡಿಕ್ಟೇಬಲ್. ಬಟ್ ಯಾವೆಲ್ಲ ಸಿಚುವೇಶನ್ಸ್ ಆಗಬಹುದು ಆ್ಯಂಡ್ ಆ ಟೈಮಲ್ಲಿ ವಾಟ್ ಆರ್ ದ ಸಿಟಿಸನ್ಸ್ ಸಪೋಸ್ ಟು ಆ್ಯಕ್ಟ್ ಲೈಕ್, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಇವಾಗ ಸದ್ಯದ ಮಟ್ಟಿಗೆ ಇದು ವಾರ್ ಅಂತೂ ಡಿಕ್ಲೇರ್ ಆಗಿಲ್ಲ. ಸೊ ವಾರ್ ಡಿಕ್ಲೇರ್ ಆದರೆ, ಅಫಿಷಿಯಲಿ ವಾರ್ ಡಿಕ್ಲೇರ್ ಆದರೆ ನಮ್ಗೆ ಏನೇನು ರೈಟ್ಸ್ ಇರುತ್ತೆ ಮತ್ತು ನಮ್ಮ ಡ್ಯೂಟೀಸ್ ಏನೇನು, ಗೌರ್ಮೆಂಟ್ ಕೈಯಲ್ಲಿ ಏನೇನು ಪವರ್ಸ್ ಇರುತ್ತೆ, ಅದರಲ್ಲಿ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಯಾವ ರೀತಿಯಾಗಿ ಅವ್ರು ಆ್ಯಕ್ಟ್ ಮಾಡ್ತಾರೆ, ಯಾವ ರೀತಿಯಾಗಿ ನಾವು ಆ್ಯಕ್ಟ್ ಮಾಡ್ಬೋದು ಅನ್ನೋದು ನಾನು ಹೇಳಲು ಇಷ್ಟಪಡ್ತೀನಿ ಇವತ್ತು. ಸೊ ಫಸ್ಟ್ ಥಿಂಗ್ ಅಂದರೆ, ಫಾರ್ ಅ ವಾರ್ ಟು ಬಿ ಡಿಕ್ಲೇರ್ಡ್, ಇಟ್ ಹ್ಯಾಸ್ ಟು ಬಿ ಡಿಕ್ಲೇರ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟಿಂದ ವಾರ್ ಡಿಕ್ಲರೇಷನ್ ಮಾಡೋಕ್ಕಾಗಲ್ಲ, ರೈಟ್? ಸೊ ಸೆಂಟ್ರಲ್ ಗೌರ್ಮೆಂಟ್ ವಾರ್ ಡಿಕ್ಲೇರ್ ಮಾಡಬೇಕು ಅಂತ ಅಂದರೆ ಫಸ್ಟ್ ಥಿಂಗ್, ಇನ್ ಸ್ಟೇಟ್ ಆಫ್ ವಾರ್, ಲಾಸ್ಟ್ ವಾರ್ ಡಿಕ್ಲರೇಷನ್ ಆಗಿದ್ದು ನಮ್ಮಲ್ಲಿ 1971 ಸ್ಟೇಟ್ ಆಫ್ ಎಮರ್ಜೆನ್ಸಿ ಡ್ಯೂರಿಂಗ್ ವಾರ್ ಡಿಕ್ಲೇರ್ ಆಗಿತ್ತು. ಕರ್ಗಿಲ್ ಟೈಮಲ್ಲೂ ಕೂಡ ಸ್ಟೇಟ್ ಆಫ್ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರಲಿಲ್ಲ. ಬಟ್ ಇವಾಗ ಸಿಚುವೇಶನ್ ನೋಡಿದ್ರೆ ಥಿಂಗ್ಸ್ ಮೈಟ್ ಎಸ್ಕಲೇಟ್, ಮೈಟ್ ನಾಟ್ ಎಸ್ಕಲೇಟ್. ಅಂದ್ರೆ ಫುಲ್ ಫ್ಲೆಜ್ಡ್ ವಾರ್ ಆಗ್ಬಹುದು, ಅನ್ಪ್ರೆಡಿಕ್ಟೇಬಲ್. ಅಂಡ್ ಗುಡ್ ಪಾರ್ಟ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಆಲ್ ದಿ ಸ್ಟೇಟ್ ಗವರ್ಮೆಂಟ್ಸ್ ಏನು ಅಂತ ಅಂದ್ರೆ ಮಾಕ್ ಡ್ರಿಲ್ಸ್ ಎಲ್ಲ ಕಂಡಕ್ಟ್ ಮಾಡ್ತಿದ್ದಾರೆ, ಜಸ್ಟ್ ಇನ್ ಕೇಸ್ ಆದ್ರೆ. ಯಾಕಂದ್ರೆ ನಮ್ ಜನಕ್ಕೆ ಪ್ರೀವಿಯಸ್ ವಾರ್ ಆದಾಗ ಎಷ್ಟೋ ಜನ ಹುಟ್ಟಿರ್ಲಿಲ್ಲ, ಎಷ್ಟೋ ಜನ ಇವತ್ತು ನಾಟ್ ಎಕ್ಸ್ಪೋಸ್ ಟು ದಟ್ ಕೈಂಡ್ ಆಫ್ ಸಿಚುವೇಶನ್, ರೈಟ್? ಸೈರನ್ಸ್ ನಮ್ಗೆ ಯೂಸ್ ಟು ಇಲ್ಲ ನಾವು. ಆಬ್ವಿಯಸ್ಲಿ ಬಾರ್ಡರ್ ಸ್ಟೇಟ್ಸ್ ಬಿಟ್ಬಿಟ್ಟು, ಇಫ್ ಯು ಕಮ್ ಬಿಯಾಂಡ್ ಬಾರ್ಡರ್ ಸ್ಟೇಟ್ಸ್ ಅಲ್ಲ, ನಮ್ಮಲ್ಲಿ ಎಂದೂ ಸೈರನ್ ಹೊಡೆದೇ ಇಲ್ಲ. ಎಲ್ಲ ಸೈರನ್ ನಾವು ಕೇಳೋದಂದ್ರೆ ಫ್ಯಾಕ್ಟ್ರಿ ಸೈರನ್ಸ್ ಅಷ್ಟೇ. ಸೊ ಅದಕ್ಕೆ ಇನ್ ಕೇಸ್ ಈ ಥರ ಆದಾಗ ವಾಟ್ ವಿಲ್ ದ ಸ್ಟೇಟ್ ಗೌರ್ಮೆಂಟ್ ಡೂ, ವಾಟ್ ವಿಲ್ ದ ಸೆಂಟ್ರಲ್ ಗೌರ್ಮೆಂಟ್ ಡೂ? ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಕೈಯಲ್ಲಿ ಅಥವಾ ಪ್ರೆಸಿಡೆಂಟ್ ಅನ್ಬೋದು ನಾವು, ಅವ್ರ ಕೈಯಲ್ಲಿ ಆರ್ಟಿಕಲ್ 352 ಅಂತ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಆರ್ಟಿಕಲ್ ಇದೆ. President can proclaim national emergency if there is a threat from external sources or in case of war. So national emergency president 352 under declare ಮಾಡಿದ್ರೆ central government will get the powers under article 358. ಆರ್ಟಿಕಲ್ 358 ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಇಂಪೋಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆಗೋಗುತ್ತೆ. ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ನ್ಯಾಷನಲ್ ಎಮರ್ಜೆನ್ಸಿ ಕ್ಯಾನ್ ನಾಟ್ ಬಿ ಅನ್ಲಿಮಿಟೆಡ್ ಟೈಮ್. ಏನಾಗುತ್ತೆ, 6 months ಒಂದು ಸರ್ತಿ ರಿವೈಸ್ ಆಗ್ತಿರುತ್ತೆ, ಡಿಪೆಂಡಿಂಗ್ ಅಪಾನ್ ಸಿಚುವೇಶನ್ ಟು ಸಿಚುವೇಶನ್. ಸೊ ಆ ಟೈಮಲ್ಲಿ ನಮಗೆ ಇರೋ ಕೆಲವೊಂದು ಹಕ್ಕುಗಳನ್ನು ನಾವು ಕಳ್ಕೊತೀವಿ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಗೆ ಕೆಲವೊಂದು ಡ್ಯೂಟೀಸ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಇವಾಗ 358 ಅಂಡರ್ ನಾವು ಏನಾದರೂ ಡಿಕ್ಲೇರ್ ಆಯಿತು ಅಂತ ಅಂದರೆ, ಬಿಕಾಸ್ 358 ಇಸ್ ನ್ಯಾಷನಲ್ ಎಮರ್ಜೆನ್ಸಿ ಅಕ್ರಾಸ್ ಆಲ್ ಸ್ಟೇಟ್ಸ್. ಸೊ ಈ ಟೈಮಲ್ಲಿ ಏನಾಗುತ್ತೆ, ನಮಗೆ ಆರ್ಟಿಕಲ್ 19 ಅಂಡರ್ ನಮ್ಗೆ ಇರೋದು ಕೆಲವೊಂದು ಬೇಸಿಕ್ ಫಂಡಮೆಂಟಲ್ ರೈಟ್ಸ್ ಅಂತೀವಿ. ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಇದೆ, ರೈಟ್ ಟು ಅಸೆಂಬ್ಲಿ ಇದೆ, ರೈಟ್ ಟು ಓನ್ ಪ್ರಾಪರ್ಟೀಸ್ ಇದೆ, ರೈಟ್ ಟು ಪ್ರೊಪಗೇಟ್ ಇದೆ. ಸೊ ಇದು ಸಸ್ಪೆಂಡ್ ಆಗೋಗುತ್ತೆ. ದೋ ದಟ್ ರೈಟ್ ಇಸ್ ನಾಟ್ ಆಬ್ಸಲ್ಯೂಟ್. ಓಕೆ, ಇವಾಗಲೂ ಕೂಡ ನಮ್ಗೆ ಅದು ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆಗದೆ ಇರೋ ಟೈಮಲ್ಲೂ ಕೂಡ we do not have absolute right to speech or absolute rights ಯಾವುದೂ ಇಲ್ಲ ನಮ್ಮಲ್ಲಿ. there is always reasonable restrictions. ಬಟ್ ಈ ಟೈಮಲ್ಲಿ ದಟ್ ಎಂಟೈರ್ ಆರ್ಟಿಕಲ್ ಇಸ್ ಸಸ್ಪೆಂಡೆಡ್ ಅಂಟಿಲ್ ದ ಟೈಮ್ 358 ಇಸ್ ಇಂಪೋಸ್ಡ್. ಓಕೆ, ಬಟ್ ಇಂಡಿಯಾ ಈಸ್ ಅ ಸಿಗ್ನೇಟರಿ ಟು ಇದು ಜೆನೀವಾ ಕನ್ವೆನ್ಷನ್. ಓಕೆ, ಜೆನೀವಾ ಕನ್ವೆನ್ಷನಲ್ಲಿ ಏನಿದೆ, ಪ್ರಿಸನರ್ ಆಫ್ ವಾರ್ಸ್ ಅಂತ ತೊಗೊಳ್ತಾರೆ. ಇವಾಗ ಏನಾದರೂ ಫುಲ್ ಫ್ಲೆಜ್ಡ್ ವಾರ್ ಆದರೆ ನಮ್ಮ ಇವರು ಏನಂತಾರೆ, ನಮ್ಮ ಸೋಲ್ಜರ್ಸ್ ಕ್ರಾಸ್ ಮಾಡ್ಬೋದು ಬಾರ್ಡರ್, ಅಥವಾ ಅವ್ರ ಸೋಲ್ಜರ್ಸ್ ಈ ಕಡೆ ಬರ್ಬೋದು. ಅವ್ರಿಗೂ ಕೂಡ ನಮ್ಮ ಸಂವಿಧಾನ ಕೆಲವೊಂದು ಹಕ್ಕುಗಳನ್ನು ಕೊಡುತ್ತೆ, ಜಸ್ಟ್ ಲೈಕ್ ದ ಸಿಟಿಸನ್ಸ್. ಬಟ್ ಇಸ್ ದಟ್ ಫೇರ್? ಎಸ್. ಸೊ ಅದರಲ್ಲಿ ಆರ್ಟಿಕಲ್ 21 and 20, ಆರ್ಟಿಕಲ್ 21 and 20 ಏನಾಗುತ್ತೆ, ನಮಗೆ ಇದು ಬರುತ್ತೆ, ಏನಂತೀರ, ರೈಟ್ ಟು ಲೈಫ್ ಆ್ಯಂಡ್ ರೈಟ್ ಟು ಲಿಬರ್ಟಿ. ಸೊ ರೈಟ್ ಟು ಲೈಫ್ ಅಂತ ಅಂದರೆ ನಮಗೆ ಅಗೇನ್ಸ್ಟ್ ಮೈ ಓನ್ ವಿಲ್. ಇವಾಗ ನಾವು ಅಜ್ಮಲ್ ಕಸಾಬ್ ತಗೊಳ್ಬೋದು, ರೈಟ್? ಅಜ್ಮಲ್ ಕಸಾಬ್ಗೆ ವಿ ಈವನ್ ಗೇವ್ ಅ ಫೇರ್ ಟ್ರಯಲ್ ಟು ಅ ಟೆರರಿಸ್ಟ್ ಹೂ ವಾಸ್ ಕ್ಯಾಪ್ಚರ್ಡ್ ಆನ್ ಗ್ರೌಂಡ್.
ಅವ್ನು ಆ ಕ್ರಿಯೆ ಮಾಡಬೇಕಾದ್ರೆ ಕ್ಯಾಪ್ಚರ್ ಆಗಿದ್ದು. ಬಟ್ ಈವನ್ ದೆನ್ 3 years ಟ್ರಯಲ್ ನಡೀತು. ಓಕೆ, ಅವಾಗಲೂ ಕೂಡ ಅವನಿಗೆ ಆರ್ಟಿಕಲ್ 20 ಸಪೋರ್ಟ್ ಮಾಡಿದೆ. ಅಂದ್ರೆ ಹಿ ಕೆನಾಟ್ ಇನ್ಕ್ರಿಮಿನೇಟ್ ಹಿಮ್ಸೆಲ್ಫ್, ದಟ್ ಸೆಲ್ಫ್ ಡಿಫೆನ್ಸ್ ರೈಟ್ ಇಸ್ ದೇರ್. ಅದಕ್ಕೆ ಇನ್ವೆಸ್ಟಿಗೇಟಿವ್ ಏಜೆನ್ಸೀಸು ಎಲ್ಲ ಎವಿಡೆನ್ಸ್ ತಗೊಂಡು ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿ, ಕೋರ್ಟಲ್ಲಿ ಅದನ್ನೆಲ್ಲ ಪ್ರೂಫ್ ಎಲ್ಲ ಮುಗಿದ ಮೇಲೆ ದೆನ್ ಇಟ್ ವೆಂಟ್ ಟು ದ ಹೈಕೋರ್ಟ್. ಯಾಕಂದರೆ ಅವನಿಗೆ ಗಲ್ ಶಿಕ್ಷೆ ಆಗಿದ್ದರಿಂದ ಗಲ್ ಶಿಕ್ಷೆ ಇಸ್ ಚಾಲೆಂಜಬಲ್ ಅಟ್ ದ ಹೈಕೋರ್ಟ್. ಅಲ್ಲಿಂದ ದೆನ್ ಹಿ ವಾಸ್ ಎಕ್ಸಿಕ್ಯೂಟೆಡ್. ಸಿಟಿಸನ್ಶಿಪ್ ಇಲ್ಲ ಅಂದ್ರೂ ಕೂಡ ಇಟ್ ಇಸ್ ಸ್ಟಿಲ್ ಚಾಲೆಂಜಬಲ್. It is still challengeable. Article 20 and 21 is not only for citizens of India but anybody. Okay. ಇದು ಏನಿದೆ ಅಲ್ಲ, ಇದು ದಿಸ್ ಇಸ್ ದ ಯೂನಿಕ್ ಪಾರ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಎಲ್ರಿಗೂ ಕೊಡುತ್ತೆ ಈ ಅಧಿಕಾರ. ಸೊ 358 ಡಿಕ್ಲೇರ್ ಆದಾಗ 19 ಅಷ್ಟೇ ಸಸ್ಪೆಂಡ್ ಆಗುತ್ತೆ. ಫ್ರೀ ಸ್ಪೀಚ್ ಇರಲ್ಲ, ನಿಮಗೆ ಮೂವ್ಮೆಂಟ್ ಇರಲ್ಲ. ಸೆಕ್ಷನ್ 144 ಇಂಪೋಸ್ ಆಗಿರುತ್ತೆ. ಇವಾಗ ಅಸೆಂಬ್ಲಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಸೆಂಬ್ಲಿ ಮಾಡಿದರೆ ನಿಮ್ಮ ಜೀವಕ್ಕೆ ಅಪಾಯ ಅದು. ಸೊ ಇದು ಸಸ್ಪೆಂಡ್ ಆಗೋಗುತ್ತೆ. ಬಟ್ 20 and 21 ಇರುತ್ತೆ. ಇವಾಗ ಬಾರ್ಡರ್ ಸ್ಟೇಟ್ಸಲ್ಲಿ ಏನಾಗ್ಬೋದು, ಇವಾಗ ರಾಜಸ್ಥಾನ್ ಇರ್ಬೋದು, ಗುಜರಾತ್ ಇರ್ಬೋದು, ಪಂಜಾಬ್ ಇರ್ಬೋದು, ಜಮ್ಮು ಕಾಶ್ಮೀರ್ ಇರ್ಬೋದು, ಇವಾಗ ಸರ್ಟನ್ ಪಾರ್ಟ್ ಆಫ್ ನಾರ್ತ್ ಈಸ್ಟು. ಬಿಕಾಸ್ ನಾರ್ತ್ ಈಸ್ಟಲ್ಲೂ ಕೂಡ ಕೆಲವೊಂದು ಪಾರ್ಟು ನಮಗೆ ಚೈನಾ, ನೇಪಾಲ್ ಆ್ಯಂಡ್ ಪಾಕಿಸ್ತಾನ್ ಬಾರ್ಡರ್ ಹತ್ತುತ್ತೆ. ಸೊ ಅಲ್ಲಿ ಏನಾಗುತ್ತೆ, ನಮಗೆ 359 ಇಂಪೋಸ್ ಮಾಡ್ತಾರೆ. ಆರ್ಟಿಕಲ್ 359 ಅಲ್ಲಿ ಏನಾಗುತ್ತೆ, ಸ್ಟೇಟ್ ಎಮರ್ಜೆನ್ಸಿ wherein the state government will be suspended for time being, ಅಥವಾ ಸ್ಟೇಟ್ ಗೌರ್ಮೆಂಟ್ ಇಟ್ಟು ಕೂಡ ಮಾಡ್ಬೋದು. 359 ಹ್ಯಾಸ್ ದಟ್ ಇದು. ಸ್ಟೇಟ್ ಗೌರ್ಮೆಂಟ್ ಎಲ್ಲ ತಕೊಂಡು 356 ಅಂಡ್ರೆ ಪ್ರೆಸಿಡೆಂಟ್ ರೂಲ್ ತರ್ತಾರೆ. ಆರ್ಟಿಕಲ್ 356 ಅಂಡ್ರೆ. ಯಾಕಂದ್ರೆ ಪ್ರೆಸಿಡೆಂಟ್ ರೂಲ್ ಯಾಕಂದ್ರೆ ಪ್ರೆಸಿಡೆಂಟ್ ಈಸ್ ಆರ್ ಕಮಾಂಡರ್ ಇನ್ ಚೀಫ್ ಆಫ್ ದಿ ಆರ್ಮಿ, ನೇವಿ, ಏರ್ ಫೋರ್ಸ್ ಏನಿದೆ ಅಲ್ಲ, ಆರ್ ಪ್ರೆಸಿಡೆಂಟ್ ಇಸ್ ದ ಕಮಾಂಡರ್ ಇನ್ ಚೀಫ್. ಆ ಟೈಮಲ್ಲಿ ನಮ್ಗೆ ಆರ್ಮಿ ಮೂವ್ಮೆಂಟ್ಸ್ ಆಗಿರಲಿ ಅಥವಾ ಆರ್ಮ್ಡ್ ಫೋರ್ಸಸ್ ಯಾವುದೇ ರೀತಿಯಾದ ಬಾಧೆ ಬರಬಾರ್ದು ಅಂತಂದು ಪ್ರೆಸಿಡೆಂಟ್ ತಮ್ಮ ಕೈಯಲ್ಲಿ ತೊಗೊಳ್ತಾರೆ ಸ್ಟೇಟ್ ಎಮರ್ಜೆನ್ಸಿ. ಸೊ ಈ ಸ್ಟೇಟ್ ಎಮರ್ಜೆನ್ಸಿ ಇವಾಗ ಆರ್ಟಿಕಲ್ 370 ಮಾಡಿಫೈ ಮಾಡಬೇಕಾದ್ರೆ ಅಬ್ರೋಗೇಟ್ ಆಗಿಲ್ಲ. 370 ಈಸ್ ಸ್ಟಿಲ್ ಎಕ್ಸಿಸ್ಟಿಂಗ್ ಇನ್ ದ ಕಾನ್ಸ್ಟಿಟ್ಯೂಷನ್. ಅದು ಅನ್ಇಂಪೋಸಿಬಲ್ ಆಗಿದೆ ಅಷ್ಟೇ. ಇವಾಗ 370 ತೆಗೆದು ಹಾಕಬೇಕಾದ್ರೂ ಕೂಡ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ 359 ಇಂಪೋಸ್ ಮಾಡಿದ್ರು. But now it is not existing anyways. No, now it is not existing. But ನಾನು ನಿಮಗೆ ಅಂತಿರೋದು ಏನು ಅಂತ ಅಂದರೆ, ಅಂಥ ಸಿಚುವೇಶನ್ ಬಂದಾಗ ಪ್ರೆಸಿಡೆಂಟ್ ವಿಲ್ ಟೇಕ್ ಓವರ್ ಅಂಡರ್ ಆರ್ಟಿಕಲ್ 356. ಸೊ ಇಲ್ಲೇನಾಗುತ್ತೆ, ಪಂಜಾಬ್, ರಾಜಸ್ಥಾನ್, ಗುಜರಾತ್, ಜಮ್ಮು ಕಾಶ್ಮೀರು ಇಲ್ಲೆಲ್ಲ ಏನಾಗುತ್ತೆ, ಇನ್ ಕೇಸ್ ಫುಲ್ ಫ್ಲೆಜ್ ವಾರ್ ಆದರೆ 356 ಅಂಡರ್ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡ್ತಾರೆ. Okay, and what does that say? That says that the president has the control over all the administration and all the decisions. ಇವಾಗ ಸ್ಟೇಟ್ ಗೌರ್ಮೆಂಟ್ ಇವಾಗ 359 ಅಂಡರ್ ಸ್ಟೇಟ್ ಎಮರ್ಜೆನ್ಸಿ ಇಂಪೋಸ್ ಮಾಡಿದ್ರೆ ದಿ ಸೆಂಟರ್ ಆ್ಯಂಡ್ ದ ಪ್ರೆಸಿಡೆಂಟ್ ಹ್ಯಾಸ್ ದ ಪವರ್ ಟು ಕೀಪ್ ದ ಸ್ಟೇಟ್ ಗೌರ್ಮೆಂಟ್ ಆರ್ ಟೇಕ್ ಅವೇ ದ ಪವರ್ ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಗಿವ್ ಇಟ್ ಟು ಪ್ರೆಸಿಡೆಂಟ್. ಇವಾಗ ಸ್ಟೇಟ್ ಗೌರ್ಮೆಂಟ್ ಇಟ್ಕೊಂಡು ಮಾಡ್ಬೋದು. ಇವಾಗ ಇದರಲ್ಲಿ 98 ಕರ್ಗಿಲ್ ವಾರ್ ಆದಾಗ ಜಮ್ಮು ಕಾಶ್ಮೀರ್ ಗೌರ್ಮೆಂಟ್ ವಾಸ್ ಸ್ಟಿಲ್ ಎಕ್ಸಿಸ್ಟಿಂಗ್. ಆ ಟೈಮಲ್ಲೇ ವಾರ್ ಆಗಿದ್ದು. ಓಕೆ, 71 ಇದು ಬಾರ್ಡರಿಂಗ್ ಸ್ಟೇಟ್ಸ್ ಅಲ್ಲೆಲ್ಲ 359 ಇಂಪೋಸ್ ಆಗಿತ್ತು. ಅಂದ್ರೆ ಆಲ್ ಸ್ಟೇಟ್ ಗೌರ್ಮೆಂಟ್ಸ್ ವಿಚ್ ಬಾರ್ಡರ್ ವಿತ್ ಪಾಕಿಸ್ತಾನ್ ಆ್ಯಂಡ್ ಬಾಂಗ್ಲಾದೇಶ್ ಟುಡೇ, ದಿ ಅಡ್ಮಿನಿಸ್ಟ್ರೇಟಿವ್ ಪವರ್ ಆಫ್ ದೋಸ್ ಪರ್ಟಿಕ್ಯುಲರ್ ಸ್ಟೇಟ್ಸ್ ವಾಸ್ ಟೇಕನ್ ಓವರ್ ಬೈ ದ ಪ್ರೆಸಿಡೆಂಟ್. ಸೊ ಇದಾಗುತ್ತೆ. ಇವಾಗ 359 ಅಲ್ಲಿ ಏನಾಗುತ್ತೆ, ನಾಟ್ ಓನ್ಲಿ ಆರ್ಟಿಕಲ್ 19, 20 and 21 is also suspended. 359 ಅಲ್ಲಿ all three get suspended. So you don't have right to speech, you don't have right to gather anywhere. Correct. Just like 144. Correct. And then you don't even have the other rights. That is because bordering states ಅಲ್ಲಿ ಏನಾಗುತ್ತೆ, there is high amount of infiltration. Soldiers ಬರ್ಬೋದು, disguised ಆಗಿ ಬರ್ಬೋದು. ಇವಾಗ ಏನಾಗುತ್ತೆ, 358 ಅಲ್ಲಿ ಪೊಲೀಸ್ ಬಂದ್ಬಿಟ್ಟು ನಿಮ್ಗೆ ಹಂಗೆ ಅರೆಸ್ಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ಲೆಸ್ ಯು ಬ್ರೇಕ್ ದ ರೂಲ್ಸ್. ಬಟ್ 359 ಅಲ್ಲಿ ಡಿಟೆನ್ಷನ್, ಪ್ರಿವೆಂಟಿವ್ ಡಿಟೆನ್ಷನ್ ಅಂತೀವಿ ನಾವು, ಅದನ್ನ ಮಾಡ್ಬೋದು ಸಸ್ಪೆಕ್ಟ್ ಇದ್ರೆ. ಇವಾಗ ನಮ್ಮ ಬಾರ್ಡರಿಂಗ್ ನೇಷನ್ಸ್ ಏನಿದೆಯಲ್ಲ, ಪಾಕಿಸ್ತಾನ್ ಇರ್ಬೋದು, ಅಫ್ಘಾನಿಸ್ತಾನ್ ಇರ್ಬೋದು, ಅಥವಾ ಬಾಂಗ್ಲಾದೇಶ ಇರ್ಬೋದು, ಅವ್ರಿಗೆ ನಮಗೆ ನೋಡಕ್ ವ್ಯತ್ಯಾಸ ಇಲ್ಲ, ಅಂತರ ಇಲ್ಲ. ಇವಾಗ ನೀವು ನೆಕ್ಸ್ಟ್ ಸೀಟಲ್ಲಿ ಯಾರಾದರೂ ಪಾಕಿಸ್ತಾನಿ ಕೂತಿದ್ರೆ ಅವ್ರಿಗೆ ನಮಗೆ ನೋಡಕ್ಕೆ ವ್ಯತ್ಯಾಸ ಅನ್ಸಲ್ಲ. ನಮಗೆ ನಮ್ಮ ಥರನೇ ಕಾಣ್ತಾರೆ, ನಮ್ಮ ಥರನೇ ಮಾತಾಡ್ತಾರೆ. ಇವಾಗ ನಾವು ಹಿಂದಿಯಲ್ಲಿ ಮಾತಾಡಿದ್ರೆ ಅವರು ಹಿಂದಿಯಲ್ಲಿ ಮಾತಾಡ್ತಾರೆ. ದೇ ಮೈಟ್ ಇವನ್ ಹ್ಯಾವ್ ಲರ್ನ್ಡ್ ದ ಲ್ಯಾಂಗ್ವೇಜಸ್. ಇವಾಗ ನಾವು ಅನ್ಬೋದು, ಇಲ್ಲ ಅವರು ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಹೇಗೆ ಕಲಿತಾರೆ ಅಂತ. ಕಲ್ತಿರ್ತಾರೆ. ಇಫ್ ದೆರ್ ಆರ್ ಸ್ಪೈಸ್ ದೇ ಮೈಟ್ ಹ್ಯಾವ್ ಲರ್ನ್ಡ್.
ರೈಟ್. ಸೊ ಆ ಟೈಮಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಆರ್ಮ್ಡ್ ಫೋರ್ಸಸ್ಗೆ ರೈಟ್ ಸಿಗುತ್ತೆ ಅಂಡರ್ 359 ಓನ್ಲಿ ಇಫ್ ಇಟ್ ಈಸ್ ಇಂಪೋಸ್ಡ್. ಅದು ಏನಿದೆ ಸಸ್ಪೆನ್ಷನ್ ಆಫ್ ಆರ್ಟಿಕಲ್ 20 and 21 ಡಿಪೆಂಡ್ಸ್ ಅಪಾನ್ ದಿ ಪ್ರೆಸಿಡೆಂಟ್. ಸಸ್ಪೆಂಡ್ ಮಾಡಬೇಕೋ ಬೇಡವೋ ಅನ್ನೋದು. ಈಗ 359 ಇಂಪೋಸ್ ಆಗಿಬಿಟ್ರೆ ಆಟೋಮೆಟಿಕ್ಲಿ ಸಸ್ಪೆಂಡ್ ಆಗಲ್ಲ. ಅದನ್ನು ಸೆಪರೇಟ್ ಆಗಿ ಅವ್ರು ಆರ್ಡರ್ ಪಾಸ್ ಮಾಡಬೇಕು. ರೈಟ್. ಸೊ ಆ ಟೈಮಲ್ಲಿ ಏನಾಗುತ್ತೆ, ನಿಮಗೆ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಅಂತೀವಿ. ಲಿಬರ್ಟಿ ಅಂತಂದ್ರೆ ನೀವು ಎಲ್ಲಿ ಬೇಕಾದರೂ, ಇಂಡಿಯಾದಲ್ಲಿ ನೀವು ಎಲ್ಲಿ ಬೇಕಾದರೂ ಓಡಾಡ್ಬೋದು, ಎಲ್ಲಿ ಬೇಕಾದರೂ ಜಾಗ ತೊಗೋಬೋದು, ಅಥವಾ ಯಾರ ಜೊತೆಗಾದರೂ ಮಾತಾಡ್ಬೋದು. ಬಟ್ ಅವೆಲ್ಲ ಕೆಲವೊಂದು ರೈಟ್ಸನ್ನು ಸಸ್ಪೆಂಡ್ ಮಾಡ್ತಾರೆ. ಇವಾಗ ಇಂಟರ್ನೆಟ್ ಆಗ್ಬೋದು, ಇಂಟರ್ನೆಟ್ ಸರ್ವಿಸಸ್ ಇರಲ್ಲ, ನಿಮಗೆ ಕಮ್ಯುನಿಕೇಷನ್ಸ್ ಡೌನ್ ಆಗುತ್ತೆ. ಸೊ ಎವ್ರಿಥಿಂಗ್ ನೀವು ಅಡ್ಮಿನಿಸ್ಟ್ರೇಟಿವ್ ಪವರ್ಸಿಂದ ಹಿಡಿದು ನೀವು ಎಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ ಅನ್ನೋದು ಕೂಡ ನೀವು ಇವತ್ತು ಯಾರಿಗೂ ಹೇಳಬೇಕಾಗಿಲ್ಲ. ಬಟ್ ಅವಾಗ ಹೇಳಿಬಿಟ್ಟು ಪರ್ಮಿಷನ್ ತೊಗೊಂಡು ಹೋಗ್ಬೇಕಾಗುತ್ತೆ. ಇವಾಗ ಏನಾಗುತ್ತೆ, ಇಫ್ 359 ಇಸ್ ಇಂಪೋಸ್ಡ್ ಆರ್ 358 ಇಸ್ ಇಂಪೋಸ್ಡ್, ಅಥವಾ ಎಮರ್ಜೆನ್ಸಿ ಟೈಮಲ್ಲಿ ನಾವು ಸಿಟಿಸನ್ಸ್, ಈ ದೇಶದ ನಾಗರಿಕರಾಗಿ ನಾವೇನಂತೀವಿ, ನಮ್ಗೆ ಈ ಹಕ್ಕಿದೆ, ಆ ಹಕ್ಕಿದೆ, ಆ ರೈಟ್ ಇದೆ, ಈ ರೈಟ್ ಇದೆ. ಅದ್ರ ಜೊತೆಗೆ ಆರ್ಟಿಕಲ್ 51 ಆಲ್ಸೋ ಗಿವ್ಸ್ ಅಸ್ ದ ಡ್ಯೂಟೀಸ್. ಇಂಥ ಟೈಮಲ್ಲಿ ನಮ್ಮ ಡ್ಯೂಟಿ ಏನಿರುತ್ತೆ, ನಾವು ಮಾಡಬೇಕಾದ ಕಾರ್ಯಗಳು ಏನಿರುತ್ತೆ. ಸಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡ್ಯೂಟಿ ಇಸ್ ಟು ಅಪ್ಹೋಲ್ಡ್ ದ ಸಾವರ್ನಿಟಿ ಆಫ್ ಇಂಡಿಯಾ. ಓಕೆ, ವಾರ್ ಇರಲಿ ಬಿಡಲಿ, ದಟ್ ಇಸ್ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್. ಇವಾಗ ಎನಿ ಲಾ ದಟ್ ಇಸ್ ಪಾಸ್ ಬೈ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಆರ್ ಎನಿ ರೆಸಲ್ಯೂಷನ್ ಪಾಸ್ ಬೈ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಇವಾಗ ನಾವು ಏನಂತೀವಿ, ನಾವು ಜಮ್ಮು ಆ್ಯಂಡ್ ಕಾಶ್ಮೀರ್ ಪಾರ್ಲಿಮೆಂಟ್ ರೆಸಲ್ಯೂಷನ್ ಇದೆ, ಅದು Jammu and Kashmir, including Pakistan occupied Kashmir, is an integral part of India. That is a resolution passed by the parliament, which means that it is my sovereign duty to uphold the sovereignty of my country. ನಾಳೆ ಹೋಗ್ಬಿಟ್ಟು ನಮ್ಮ ಇಂಡಿಯನ್ ಆರ್ಮಿ ಏನಾದರೂ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ರೀಕ್ಯಾಪ್ಚರ್ ಮಾಡ್ತು ಅಂದರೆ, then it is already, we believe that it is a part of India. It was an integral part of India. It was illegally occupied by Pakistan. ಅವಾಗ ನಾವು ಇಲ್ಲ ವಾಪಸ್ ಕೊಡಿ ಇದು ಅನ್ನೋಕ್ಕಾಗಲ್ಲ, ಬಿಕಾಸ್ ಇಟ್ ಇಸ್ ಅವರ್ ಸಾವ್ರಿನ್ ಡ್ಯೂಟಿ. ಆಯಿತಾ. ನೆಕ್ಸ್ಟ್ ಬರೋದೇನು, ನಮ್ಗೆ ಇರೋ ಡ್ಯೂಟೀಸ್ ಏನು ಅಂದರೆ, ಯಾವುದಾದ್ರೂ ಸಸ್ಪಿಷಿಯಸ್ ಮೂಮೆಂಟ್ಸ್ ಇದ್ದರೆ ಇನ್ಫಾರ್ಮ್ ಮಾಡಬೇಕು, ಅಥಾರಿಟೀಸಿಗೆ ಇನ್ಫಾರ್ಮ್ ಮಾಡಬೇಕು. ಈಗ 144 ಇಂಪೋಸ್ಡ್ ಆಗಿದ್ದರೆ ವಿಲ್ ಹ್ಯಾವ್ ಟು ಫಾಲೋ ಇಟ್. ನೀವು ಬಂದ್ಬಿಟ್ಟು ಅನ್ನೋಕ್ಕಾಗಲ್ಲ 19, 20, 21 ಇದೆ ನನ್ನ ಹತ್ರ ಅಂತ. ರೈಟ್. ಸೊ ನೀವು ಫಾಲೋ ಮಾಡಬೇಕಾಗುತ್ತೆ. ಯಾಕೆಂದರೆ ಇಟ್ ನಾಟ್ ಓನ್ಲಿ ಅಪ್ಹೋಲ್ಡ್ಸ್ ದಿ ಇಂಟಿಗ್ರಿಟಿ, ಬಟ್ ಇಟ್ ಆಲ್ಸೋ ಅಪ್ಹೋಲ್ಡ್ಸ್ ಆರ್ ಸೊಸೈಟಲ್ ಇಂಟಿಗ್ರೇಷನ್. ಓಕೆ, ಯು ಕ್ಯಾನಾಟ್ ಸ್ಪೀಕ್ ಅಪ್ ಅಗೇನ್ಸ್ಟ್ ಕಮ್ಯುನಿಟಿ. ಇವಾಗ ಪಾಕಿಸ್ತಾನ ಜೊತೆ ವಾರ್ ಆದಾಗ ಇಟ್ ಈಸ್ some people do speak up against some communities. ಅದು ಎಲ್ಲ ಮಾಡೋಕ್ಕಾಗಲ್ಲ, because when you uphold the sovereignty, you will also uphold the integrity. So that comes as a duty but not as a rule. Actually ಅದನ್ನ as a rule ಮಾಡಬೇಕು ಅಂತ ಹೇಳ್ಬೋದು. So ಅದು ನಾವು ಇನ್ಕಲ್ಕೇಟ್ ಮಾಡ್ಕೊಳ್ಬೇಕು. ನಮ್ಗೆ ಎಲ್ಲರೂ ಏನು ಮಾಡ್ತಾರೆ, ಚಿಕ್ಕವರು ಇದ್ದಾಗಿಂದ ನಿನ್ಗೆ ಈ ಹಕ್ಕಿದೆ, ಆ ಹಕ್ಕಿದೆ ಅಂತೆಲ್ಲ ಹೇಳ್ಕೊಡ್ತಾರೆ. ನಮ್ಮ ಡ್ಯೂಟೀಸ್ ಯಾರು ಹೇಳ್ಕೊಡಲ್ಲ. ಐ ಥಿಂಕ್ ಈ ಡ್ಯೂಟಿ ವೆನ್ ವಿ ಟಾಕ್ ಅಬೌಟ್ ನಾಟ್ ಟಾರ್ಗೆಟಿಂಗ್ ಎನಿ ಕೈಂಡ್ ಆಫ್ ಕಮ್ಯುನಿಟಿ ಆರ್ ಎನಿ ಕೈಂಡ್ ಆಫ್ ರಿಲಿಜನ್ ಅಂದಮೇಲೆ, ಅಲ್ಲಿ ಜನ ರೈಟ್ ಟು ಸ್ಪೀಚ್ ಅನ್ನ ತಂದಿಟ್ಬಿಡ್ತಾರೆ. ಐ ಹ್ಯಾವ್ ದ ರೈಟ್ ಟು ಸ್ಪೀಕ್, ಐ ವಿಲ್ ಸ್ಪೀಕ್, ಬಟ್ ದೆನ್ ದೇ ಡೋಂಟ್ ರಿಯಲೈಸ್ ದಿಸ್ ಡ್ಯೂಟಿ ಆಸ್ ವೆಲ್. The right to speech is also not absolute ಅಂತ ಅದಕ್ಕೆ ಅಂದಿದ್ದು. It has certain reasonable restrictions. ನಮ್ಮಲ್ಲಿ absolute right of speech ಇಲ್ಲ. And since the constitution was formed, the first amendment itself was to curb absolute right of speech. Right? ಯಾಕಂದರೆ tomorrow you can go against your sovereignty. ಇವಾಗ ನಾನು ಹೇಳಿದ್ನಲ್ಲ, Pakistan occupied Kashmir is also integral part of India. If somebody speaks against emergency ಇರ್ಲಿ ಬಿಡ್ಲಿ, ಇವಾಗ ಇಲ್ಲ ಕಾಶ್ಮೀರ್ನವ್ರಿಗೆ ಕೊಟ್ಬಿಡ್ಬೇಕು ಅಂದರೆ ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ಯುವರ್ ಸಾವರಿನ್ ಡ್ಯೂಟಿ, ಆ್ಯಂಡ್ ಯು ಡು ನಾಟ್ ಹ್ಯಾವ್ ದಟ್ ರೈಟ್ ಟು ಸ್ಪೀಚ್. ಬಿಕಾಸ್ ಇಟ್ ಈಸ್ ಅಗೇನ್ಸ್ಟ್ ದ ನೇಷನ್. ರೈಟ್. ನ್ಯಾಷನಲ್ ಸಿಂಬಾಲ್ಸ್ ನೀವು ಅಪ್ಹೋಲ್ಡ್ ಮಾಡಬೇಕಾಗುತ್ತೆ ಅಂಡರ್ ಆರ್ಟಿಕಲ್ 51. ಸೊ ಬಿ ಇಟ್ ಯುವರ್ ಫ್ಲಾಗ್, ಯುವರ್ ನ್ಯಾಷನಲ್ ಆ್ಯಂಥಮ್, ಯು ವಿಲ್ ಹ್ಯಾವ್ ಟು ರೆಸ್ಪೆಕ್ಟ್ ಆಲ್ ಆಫ್ ದೋಸ್. ಇವಾಗ ಫ್ಲಾಗ್ ಮಾರ್ಚ್ ಮಾಡ್ತಾರೆ ಆರ್ಮಿ. ಫ್ಲಾಗ್ ಮಾರ್ಚ್ ಮಾಡ್ಬೇಕಾದ್ರೆ ಇಟ್ ಈಸ್ ಯುವರ್ ಡ್ಯೂಟಿ ಟು ಸಪೋರ್ಟ್ ದೆಮ್. ರೈಟ್. ಸೊ ಇದೇ ಥರ ನೀವು ನಿಮ್ಮ ನ್ಯಾಷನಲ್ ಮಾನ್ಯುಮೆಂಟ್ಸ್ ಪ್ರೊಟೆಕ್ಟ್ ಮಾಡಬೇಕು. ದಟ್ ಈಸ್ ಯುವರ್ ಡ್ಯೂಟಿ. ಇವಾಗ ಎಲ್ಲೋ ಬಾಂಬಿಂಗ್ ಆಗ್ತಿದೆ. ಇವಾಗ ನೋಡಿ, ನೆನ್ನೆ ಇದರಲ್ಲಿ ಅಮೃತ್ಸರ್ ಹತ್ರ ಬಂದುಬಿಟ್ಟಿದ್ರು, ಬಾಂಬಿಂಗ್ ಮಾಡೋಕ್ಕೆ ಟ್ರೈ ಮಾಡಿದರು. ಕೂಡಸ್ ಟು ಅವರ್ ಆರ್ಮ್ ಫೋರ್ಸಸ್, ಅದನ್ನು ಎಲ್ಲ ನ್ಯೂಟ್ರಲೈಸ್ ಮಾಡಿದ್ದಾರೆ. ಬಟ್ ಇಂಥ ಟೈಮಲ್ಲಿ ನೀವು ಮನೇಲಿ ಕೂಡೋ ಬದಲು ಗೋಲ್ಡನ್ ಟೆಂಪಲ್ ಈಸ್ ಯುವರ್ ನ್ಯಾಷನಲ್ ಮಾನ್ಯುಮೆಂಟ್. ಇಟ್ ಈಸ್ ಯುವರ್ ಡ್ಯೂಟಿ ಟು ಪ್ರೊಟೆಕ್ಟ್ ಇಟ್. ಸಿಮಿಲರ್ಲಿ ನಮ್ಮ ಕಡೆ ಬಂದರೆ, ಇಲ್ಲಿವರೆಗೂ ಏನಾದರೂ ಬಂದರೆ, you have to protect your national monument, you have to protect your fellow citizens,
ಇದೆಲ್ಲ ಆರ್ಟಿಕಲ್ 51 ಅಂಡರ್ ನಮ್ಮ ಡ್ಯೂಟೀಸ್ ಬರುತ್ತೆ. ಆರ್ಟಿಕಲ್ 359 ಅಂದರೆ ಏನಾಗುತ್ತೆ, ಎಲ್ಲ ರೈಟ್ಸು ಕರ್ಟೇಲ್ ಮಾಡಲ್ಲ. ಆರ್ಟಿಕಲ್ 19 ಅಂಡರ್ ಸಸ್ಪೆನ್ಷನ್ ಇರುತ್ತೆ. ಸೊ ಸಸ್ಪೆನ್ಷನ್ ಅಂತ ಅಂದರೆ ನಾಟ್ ಫಾರ್ ಎವ್ರಿಬಡಿ, ರೈಟ್? ಇಟ್ ಈಸ್ ಓನ್ಲಿ ವಿಥೆಲ್ಡ್ ಟು ಫ್ಯೂ. ಇವಾಗ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಇರ್ಬೋದು, ಇದು ಇರ್ಬೋದು, ಆ ಥರ. 359 ಏನಾಗುತ್ತೆ, ಈವನ್ 359 ಇಟ್ ಈಸ್ ಟೆಂಪರರಿಲಿ ಸಸ್ಪೆಂಡೆಡ್, ಬಟ್ 20 and 21 will still remain. Right to life and liberty will still remain. Okay. But in case there are arrests made or there are ಏನಂತೀರ ನೀವು suspicious activities reported, ಇಲ್ಲಪ್ಪ ಅಂತ ಅಂದರೆ ಇದು ಪ್ರಿಸ್ನರ್ ಆಫ್ ವಾರ್ ಇದ್ದಾಗ ಅವ್ರಿಗೆ ನಾವು ಪರ್ಸನಲ್ ಲಿಬರ್ಟಿ ಕೊಡೋಕ್ಕಾಗಲ್ಲ, ರೈಟ್ ಟು ಮೂವ್ಮೆಂಟ್ ಕೊಡೋಕ್ಕಾಗಲ್ಲ ಅವರಿಗೆ. ಸೊ ಅಟ್ ದ್ಯಾಟ್ ಟೈಮ್ ಓನ್ಲಿ ಫಾರ್ ದೋಸ್ ಪೀಪಲ್ 20 and 21 ಆರ್ ಟೆಂಪ್ರರಿಲಿ ಸಸ್ಪೆಂಡೆಡ್. ಬಟ್ ರೈಟ್ ಟು ಲೈಫ್ ಅವ್ರಿಗೂ ಇರುತ್ತೆ, ಸ್ಪೀಚ್ ಇರಲ್ಲ. ಆ್ಯಂಡ್ ಇದು ಜೆನಿವಾ ಕನ್ವೆನ್ಷನ್ ಪ್ರಕಾರ ದೇ ಹ್ಯಾವ್ ಟು ಬಿ ಟ್ರೀಟೆಡ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಅದರ್ ಸಿಟಿಸನ್ಸ್ ಆಫ್ ಅವರ್ ಕಂಟ್ರಿ. ಜಸ್ಟ್ ದಟ್ ದೇರ್ ಮೂವ್ಮೆಂಟ್ಸ್ ಆರ್ ರೆಸ್ಟ್ರಿಕ್ಟೆಡ್. ಇವಾಗ ನಾವು ಜೈಲಲ್ಲಿ ಯಾವುದೋ ಒಂದು ಕ್ರಿಮಿನಲ್ ಇಟ್ಟಾಗ ಜೈಲಲ್ಲಿ ವಿ ಡು ನಾಟ್ ಆ್ಯಕ್ಚುಲಿ ಕರ್ಟೇಲ್ ದರ್ ರೈಟ್ಸ್ ಟು ಲಿವ್, ರೈಟ್, ಅನ್ಲೆಸ್ ಇಟ್ ಈಸ್ ಡಿಕ್ಲೇರ್ಡ್ ಬೈ ದಿ ಲಾ. Right. So 359 ಅಲ್ಲಿ ಅದು ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಪ್ರಕಾರ ಅದನ್ನ ರೆಸ್ಟ್ರಿಕ್ಟ್ ಮಾಡಬಹುದು. ಸೊ 358 ಅಲ್ಲಿ ಏನಾಗುತ್ತೆ, 2021 ಸಸ್ಪೆನ್ಷನ್ ಇರಲ್ಲ, ಓನ್ಲಿ 19 ಮೇಲೆ ನಿಮ್ಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಇಂಪೋಸಿಷನ್ ಆಫ್ 19 ಇರಲ್ಲ ಅವಾಗ. ಸೊ ಯು ಕೆನಾಟ್ ಸ್ಪೀಕ್ ಔಟ್ ಯುವರ್ ಮೈಂಡ್. ಇವಾಗ ಆರ್ಮಿ ಮೂವ್ಮೆಂಟ್ಸ್ ಆಗ್ತಿರುತ್ತೆ, ಯು ಕೆನಾಟ್ ರೆಕಾರ್ಡ್ ಇಟ್ ಅಂಡ್ ಸೆಂಡ್ ಇಟ್ ಆನ್ ಸೋಷಿಯಲ್ ಮೀಡಿಯಾ. ಯು ಕೆನಾಟ್ ಸೇ ದಟ್ ಐ ಹ್ಯಾವ್ ರೈಟ್ ಟು ಸ್ಪೀಚ್, ರೈಟ್? ಸೊ ಅವಾಗ ಆರ್ಟಿಕಲ್ 51 ಅಡ್ಡ ಬರುತ್ತೆ ನಿಮ್ಗೆ. ಸೊ ಈ ಥರ ಇದು ಸಿಚುವೇಶನ್ ತಕ್ಕಂಗೆ ಯುವರ್ ರೈಟ್ಸ್ ಆ್ಯಂಡ್ ಯುವರ್ ಡ್ಯೂಟೀಸ್ ಹ್ಯಾವ್ ಟು ಬಿ ಮೇಂಟೈನ್ಡ್. So thank you so much Chetan avare. It was definitely a very detailed information and I'm sure anta situation barabardu antane navelleru wish ಮಾಡ್ತಾ ಇರೋದು. But this is just ಯಾವ ತರ ಮಾಕ್ ಡ್ರಿಲ್ ಮಾಡಿಬಿಟ್ಟು ನಮ್ಮನ್ನ ಪ್ರಿಪೇರ್ ಮಾಡಿದ್ರು, ಅದೇ ರೀತಿ ಜಸ್ಟ್ ಇನ್ ಕೇಸ್ ಇಂದ ಸಿಚುವೇಶನ್ ಬಂದ್ರೆ ನಮ್ಮಲ್ಲಿರುವಂತಹ ಹಕ್ಕುಗಳೇನು ಮತ್ತು ನಾವೇನೆಲ್ಲ ಮಾಡಬಾರದು ಮತ್ತು ಏನೆಲ್ಲ ಆಸ್ ಅ ಡ್ಯೂಟಿ ನಿಭಾಯಿಸಬೇಕು ಅದನ್ನ ನಿಮ್ಮ ಹತ್ರ ಆಸ್ ಅನ್ ಅವೇರ್ನೆಸ್ ಅಂತ ತಂದಿದ್ವಿ. So thank you so much once again Chetan avare, and guys see you all again. That's okay. See you all again in the next episode of Red Talk. ಕೇಳ್ತಾ ಇರಿ ಸೂಪರ್ ಹಿಟ್ಸ್ 93.5 Red FM. ಮಸ್ತ್ ಮಜಾ ಮಾಡಿ.